ಹಾಯ್ ಫ್ರೆಂಡ್ಸ್, ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಪಾಪು ಬರ್ಡೇ. ನಮ್ಮ ಪಾಪು ಬರ್ಡೇ ನೋಡಿ ಅವರಪ್ಪ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲ ಬ್ಯುಸಿ ಕೆಲಸದಲ್ಲಿದ್ದೀವಿ. ಎಂತ ಹೌದೌದು, ನಾನೇನು ರೀಲ್ಸ್ ಮಾಡೋದಕ್ಕೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಮತ್ತೆ ಇವರು ಏನು ಮಾಡ್ತಾ ಇದ್ದಾರೆ, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ವಾಕ್ ಮಾಡಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತೆ ಮಾವ ಇವಾಗ ಬರ್ತಾರೆ. ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಕೀಪ್ ವಾಚಿಂಗ್. ಈಗ ನೋಡಿ ವಾಕ್ ಮುಗಿಸಿ ನಮ್ಮಮ್ಮ ಈಗ ಬಂದಿದ್ದಾರೆ. ಹಾಯ್ ಮೇಡಮ್ಮ. ಹಾಯ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬೆಳಗಿನ ಟೀಯನ್ನು ಕುಡ್ಕೊಂಡು ನಮ್ಮ ದಿನವನ್ನ ಸ್ಟಾರ್ಟ್ ಮಾಡಿದೀವಿ. ಅಲ್ವರಿ ನೋಡ್ರಿ ನೋಡಿ, ನಮ್ಮ ಮನೆಯವರು ಎಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ನಿಮ್ಮ ಮನೆಯವರು ನಿಮ್ಮ ಹಸ್ಬೆಂಡ್ನ ಇದೇ ಥರ ಕೆಲಸ ಮಾಡೋದಿದ್ರೆ, ಕೆಲಸ ಮಾಡಿಸೋರಿದ್ರೆ ಯಾರಾದರೂ ಕಮೆಂಟ್ ಮಾಡಿ. 8:15ಗೆ ಡೆಕೋರೇಷನ್ ಅವ್ರು ಬಂದರು. ಡೆಕೋರೇಷನ್ನ ಈ ರೀತಿಯಾಗಿ ಹೇಳಿದ್ವಿ. ನೋಡಿ ನನ್ನ ಮಗಳು ಫೋಟೋ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಇಷ್ಟ ಆಯಿತು. ಆ ಬ್ಯಾನರಲ್ಲಿ ನೋಡಿ ಈ ರೀತಿಯಾಗಿ ಬಲೂನ್ ಡೆಕೋರೇಷನ್ ನಮ್ಮ ಪಾಪುಗೆ ಇಷ್ಟ ಅಂತ ಹೇಳಿಬಿಟ್ಟು ಬಲೂನ್ ಡೆಕೋರೇಷನ್ನ ಮಾಡ್ತಾಯಿದ್ವಿ. ನಮ್ಮ ಪಾಪು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಹೇಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾಯಿದ್ರು. ಮತ್ತು ಚೆನ್ನಾಗಿತ್ತು ಡೆಕೋರೇಷನ್ನು. ಮತ್ತು ಸ್ವಲ್ಪ ಹಾಲ್ ದೊಡ್ಡದು ಇರೋದ್ರಿಂದ ನಮಗೆ ಡೆಕೋರೇಷನ್ ಮಾಡ್ಸೋಕ್ಕೆ ಈಸಿ ಆಯಿತು. ಅಡುಗೆ ಮಾಡೋಕ್ಕೆ ಇಲ್ಲಿ ಏನೇ ಚೆನ್ನಾಗಿದ್ರು ನಿಮಗೆ ಕ್ರೆಡಿಟು, ಚೆನ್ನಾಗಿಲ್ಲ ಅಂದರೂ ನಿಮಗೆ ಕ್ರೆಡಿಟು ಅಲ್ವಾ ಅತ್ತೆ? ಎರಡು ನಿಮ್ಮದೇ. ಅದಕ್ಕೆ ಚೆನ್ನಾಗೇ ಮಾಡಿಬಿಡಿ ಅಲ್ವಾ ಚೋಟು? ಅಜ್ಜಿ ಚೆನ್ನಾಗಿ ಮಾಡುತ್ತಾ ಚೋಟು? ಹಾಂ, ಮಾಡುತ್ತೆ. ಡೆಕೋರೇಷನ್ ಆಯಿತು. ಆಯ್ತು ಮಾಡ್ತಾ ಇದ್ದಾರೆ. ಮತ್ತೆ ನಿನ್ನ ಕೆಲಸನೇ ಮಾಡಿಲ್ಲ ಏನು? ಪಾಪ ನಮ್ಮಮ್ಮ ಮತ್ತು ನಮ್ಮ ಅತ್ತೆನೇ ಎಲ್ಲ ಕೆಲಸ ಮಾಡಿರೋ. ನಾನು ವೀಡಿಯೋ ಮಾಡ್ಕೊಂಡು ಹಿಂಗೆ ತಿರ್ಗಾ ಆಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಂಥ ಅಮ್ಮ ಮತ್ತು ಇಂಥ ಅತ್ತೆ ಸಿಗ್ಬೇಕು ಎಲ್ಲರಿಗೂ ಅಲ್ವಾ ಅತ್ತೆ? ಅಡುಗೆ ಮಾಡೋ ಅತ್ತೆ, ವೀಡಿಯೋ ಮಾಡೋ ಸೊಸೆ. ಬೆಳಗಿನ ತಿಂಡಿ ನೋಡಿ, ಇದು ಇಡ್ಲಿ ಚಟ್ನಿ ಮಾಡಿದ್ದೆ. ಈಗ ನಮ್ಮಮ್ಮ ಇದು ಏನೆಲ್ಲ ಮಾಡಿದ್ದೀನಿ ತೋರ್ಸಮ್ಮ ಹಂಗೆ, ಏನೆಲ್ಲ ಈಗ ರೆಡಿ ಆಗಿದೆ ಅಂತ. ಕಬಾಬಿಗೆ ರೆಡಿ ಆಗ್ತಾಯಿದೆ. ಫೋರ್ಕ್ ಮಾಡಿದ್ದಾರೆ ನೋಡಿ. ಫೋರ್ಕ್ ಎಲ್ಲಮ್ಮ, ಫೋರ್ಕ್ ತಿಳಿ ಸಾಂಬಾರು, ಟೊಮೊಟೊ ಎಲ್ಲ ಕಟ್ ಮಾಡಿದ್ದಾರೆ. ಈಗ ಇನ್ನು ಅರ್ಧಂಬರ್ಧ ಆಗಿದೆ, ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಚಿಕನ್ ಬೇಯ್ತಾ ಇದೆ ನೋಡಿ, ಪಕ್ಕದಲ್ಲಿ ಈ ರೈಸ್ ಆಗ್ತಾ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಆಗಲಿಲ್ವಾ? ಅರ್ಧಂಬರ್ಧ ಆಯಿತಾ? ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಕರೆಂಟ್ ಬೇರೆ ಇಲ್ಲ. ತುಂಬ ಚೆನ್ನಾಗಾಗಿದೆ ಡೆಕೋರೇಷನ್ ಎಲ್ಲ. ಅದೇ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಾಗಿದೆ. ತುಂಬ ಖುಷಿ ಆಯಿತು ನೋಡಿದಾಗ, ಖುಷಿಯಾಗಿದೆ. ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೋಡಿ ನಾನು ಎಷ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ ನನ್ನ ಪಾಪು ಬರ್ಡೇಗೆ. ನೋಡಿ ನಮ್ಮತ್ತೆ ಹೆಂಗೆ ಗ್ರ್ಯಾಂಡಾಗಿ ರೆಡಿ ಆಗಿದ್ದಾರೆ ಅಂತ ಹೇಳಿ. ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ನಮ್ಮತ್ತೆ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅತ್ತೆ ನಾನು. ನೋಡಿ ಫುಲ್ಲು ವಿಡಿಯೋದಲ್ಲಿ ಬರುತ್ತೆ, ಆಗ ನೋಡ್ಕೊಳ್ಳಿ. ನಮ್ಮ ಬರ್ಡೇ ಗರ್ಲ್ನ ತಿರುಗಿ ಚೋಟ, ತಿರುಗಿ ಈ ಕಡೆ ನೋಡಿ, ಈ ಕಡೆ ತಿರುಗಿ, ಈ ಕಡೆ ನೋಡಿ ನಮ್ಮ ಬರ್ಡೇ ಗರ್ಲ್ನ, ನಮ್ಮ ಪುಟಾಣಿ ಗರ್ಲ್ನ. ನಾನು ನಮ್ಮಮ್ಮ ಮ್ಯಾಚಿಂಗ್ ಈ ಥರ ನಮ್ಮಮ್ಮ ರೆಡಿಯಾಗಿದ್ದಾರೆ. ಫೈನಲಿ ಎಲ್ಲರೂ ರೆಡಿಯಾಗಿ ಬರ್ಡೇಗೆ ಡೆಕೋರೇಷನ್ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ನಮ್ಮ ಪಾಪು ಫೋಟೋ ಮಾತ್ರ ಬ್ಯಾನರಲ್ಲಿ ತುಂಬ ಚೆನ್ನಾಗಿತ್ತು. ನನ್ನ ಪಾಪುನು ಚೆಂದ ಕಾಣಿಸ್ತಾ ಇದ್ಲು. Happy birthday to you.
ಅದೇನೋ ಇಲ್ಲ ಐತೆ ಅದು ಆ ಕಡೆಗೆ ಮೇಲೆ ಓ ಅಲ್ಲಿ ಕೇಕ್ ಇತ್ತಾ ಅದು ಮಾಡಿದ್ರು Happy birthday to you. Happy birthday to you. Rashama. ಕೆಲವೊಂದು ಪಿಕ್ಚರ್ಸ್ಗಳನ್ನ ಆ್ಯಡ್ ಅಪ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವು ನೋಶಿತನ್ ಬರ್ಡೇಗೆ ಬಂದಿದ್ದೀವಿ. ಬರ್ಡೇ ಎಲ್ಲ ಮುಗ್ದಾದ್ಮೇಲೆ ಮಕ್ಕಳು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ರು. ಫೈನಲಿ ನಮ್ಮ ಪಾಪು ಬರ್ಡೇ ಮುಗೀತು. ಕೆಲಸ ಮಾತ್ರ ಮುಗ್ದಿಲ್ಲ ಅಲ್ಲ ರೀ, ಎಲ್ಲ ಫುಲ್ ಎಲ್ಲ ನೆಕ್ಸ್ಟ್ ಯಾರು ಮಾಡೋದು? ನಮ್ಮ ಕೆಲಸ ಎಲ್ಲ ಆಯಿತು. ಈಗ ನಮ್ಮ ಕೆಲಸ ಆಯಿತು, ಈಗ ಯಾರು ಕೆಲಸ ಬಾಕಿ ರೀ? ನೆಕ್ಸ್ಟ್ ನಮ್ದು ಕೆಲಸ ಮಾಡೋದಿಲ್ಲ, ನೆಕ್ಸ್ಟ್ ಇವ್ರ ಕೆಲಸ, ನಮ್ಮ ಕೆಲಸ ಫುಲ್ ರೆಸ್ಟ್ ಮಾಡೋದು ನಾವು, ಆಯಿತಾ ಅಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.